ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ನೋವೇಟಿವ್ ವರ್ಲ್ಡ್ಗೆ ಸ್ವಾಗತ. ಈಗ ಹೊಸ ಥರ ಮ್ಯಾಟ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಈಗ ನಾನು 2 ಇಂಚ್ ಸೀರೆಯಲ್ಲಿ ಕಟ್ ಮಾಡಿಕೊಂಡಿದ್ದೇನೆ. ನೋಡಿ, ವಿಡಿಯೋದಲ್ಲಿ ತೋರಿಸಿದ ಹಾಗೆ 2 ಇಂಚ್ ಕಟ್ ಮಾಡಿಕೊಂಡಿದ್ದೇನೆ. ನೀವು ಇದೇ ಥರ ಕಟ್ ಮಾಡಿಕೊಳ್ಳಿ. ಇದನ್ನು ರೌಂಡಾಗಿ ಸುತ್ತಿಕೊಳ್ಳಿ. ಈ ಥರ ಒಳಗಿನಿಂದ ಕೈಯಿಂದ ಹಾಕುತ್ತಾ ಹೋಗಿ. ಒಳಗಿನಿಂದ ಎಳೆದುಕೊಂಡು ಗಂಟನ್ನು ಈ ರೀತಿ ಹಾಕುತ್ತಾ ಹೋಗಿ. ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಳಗಿನಿಂದ ಎಳೆದುಕೊಳ್ಳುತ್ತಾ ಈ ರೀತಿಯಾಗಿ ಕೈಯಿಂದ ಈಸಿಯಾಗಿ ಹಾಕುತ್ತಾ ಹೋಗಿ. ನಿಮಗೆ ಎಷ್ಟು ಉದ್ದದ ಮ್ಯಾಟ್ ಬೇಕೋ ಅಷ್ಟು ಹಾಕಿಕೊಳ್ಳಿ. ನಾನು ಇಲ್ಲಿ ಇಷ್ಟು ಉದ್ದ ತಯಾರಿಸಿಕೊಂಡಿದ್ದೇನೆ. ಇದಕ್ಕೆ ಹಾಕಲು 1 ಇಂಚ್ ಲೆಗಿನ್ಸಲ್ಲಿ ಕಟ್ ಮಾಡಿಕೊಂಡಿದ್ದೇನೆ. ಟೀ ಶರ್ಟು, ಲೆಗಿನ್ಸು ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಳ್ಳಿ. ಈಗ ಈ ಸ್ಟ್ರಿಪ್ಪಿಗೆ ಪಿನ್ನನ್ನು ಹಾಕಿ, 1ನೇ ಇದರಲ್ಲಿ ಸ್ಟ್ರಿಪ್ಪನ್ನು ಹಾಕಿ ಇಲ್ಲಿ ಗಂಟನ್ನು ಹಾಕಿಕೊಳ್ಳಿ. 1ನೇ ಗಂಟಿನಲ್ಲಿ ಸ್ಟ್ರಿಪ್ಪನ್ನು ಹಾಕಿ ಗಂಟನ್ನು ಹಾಕಿಕೊಳ್ಳಿ. ಈ ರೀತಿಯಾಗಿ ಗಂಟನ್ನು ಹಾಕಿಕೊಂಡ ನಂತರ 2 ಬಿಟ್ಟು ನೀವು ಮತ್ತೆ ಹೂಲಿನಲ್ಲಿ ಈ ರೀತಿಯಾಗಿ ರೌಂಡ್ ಆಕಾರ ಬರುವಂತೆ, ರೌಂಡ್ ಶೇಪಿಗೆ ಬರುವಂತೆ ಈ ರೀತಿ 3 ನಾಟನ್ನು ಬಿಟ್ಟು ಹಾಕಿಕೊಳ್ಳಿ. ಮತ್ತು ಕೆಳಗಿನಿಂದ ಹಾಕಿಕೊಳ್ಳಿ. ಈ ಕಡೆಯಲ್ಲಿ ಮೇಲಿನಿಂದ ಸ್ಟ್ರಿಪ್ಪನ್ನು ಹಾಕಿಕೊಳ್ಳಿ. ನೋಡಿ, ತುಂಬ ಈಸಿಯಾಗಿ ಮತ್ತೆ ಈ ರೀತಿಯಾಗಿ ಹಾಕಿಕೊಳ್ಳಿ. ಮತ್ತು ಮೇಲಿನಿಂದ 1 ಬಿಟ್ಟು 1ರಲ್ಲಿ ಹಾಕಿಕೊಳ್ಳಿ. ಈಗ ಮತ್ತೆ ಅದೇ ರೀತಿ ಸರ್ಕಲ್, ಅದನ್ನು ಹೆಣೆದುಕೊಂಡ ಸ್ಟ್ರಿಪ್ಪನ್ನು ನಾವು ಹಿಡಿದುಕೊಂಡೆ ಈ ರೀತಿಯಾಗಿ ತುಂಬ ಈಸಿಯಾಗಿ ಹಾಕುತ್ತಾ ಹೋಗಿ. ನೋಡಿ, ಈ ರೀತಿಯಾಗಿ ಮೇಲಿನಿಂದ ಸ್ಟ್ರಿಪ್ಪನ್ನು ಎಳೆದುಕೊಳ್ಳಿ. ಈಗ ಮತ್ತೆ ಕೆಳಗಿನಿಂದ ಸ್ಟ್ರಿಪ್ಪನ್ನು ಹಾಕಿ ಪಿನ್ನನ್ನು ಹಾಕಿ ಎಳೆದುಕೊಳ್ಳಿ. ಇದೇ ರೀತಿಯಾಗಿ ಕಂಟಿನ್ಯೂ ಹಾಕುತ್ತಾ ಹೋಗಿ. ನಾನು ತುಂಬ ಈಸಿಯಾಗಿ ಸೀರೆಯಲ್ಲಿ ಸ್ಟ್ರಿಪ್ಪನ್ನು ಹೇಗೆ ಕಟ್ ಮಾಡಿಕೊಳ್ಳುವುದು ಅಂತ ವಿಡಿಯೋ ಹಾಕಿದ್ದೇನೆ. ಐ ಬಟನನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಿ. ನೀವು ತುಂಬ ಈಸಿಯಾಗಿ ಸ್ಟ್ರಿಪ್ಪನ್ನು ಕಟ್ ಮಾಡಿಕೊಳ್ಳಬಹುದು. ಇದೇ ರೀತಿಯಾಗಿ ಮ್ಯಾಟನ್ನು ಹಾಕುತ್ತಾ ಹೋಗಿ. ಕೆಳಗಿನಿಂದ ಪಿನ್ನನ್ನು ಹಾಕಿ ತೆಗೆದುಕೊಳ್ಳಿ. ಈಗ 1 ಬಿಟ್ಟು 1ರಲ್ಲಿ ಮೇಲಿನಿಂದ ವೈಟ್ ಕಲರ್ ಸ್ಟ್ರಿಪ್ಪನ್ನು ಎಳೆದುಕೊಳ್ಳಿ. ಮತ್ತು ಕೆಳಗಿನಿಂದ ಸ್ಟ್ರಿಪ್ಪನ್ನು ಹಾಕಿ ಇದೇ ರೀತಿಯಾಗಿ ಹಾಕುತ್ತಾ ಹೋಗಿ. ಸ್ಟ್ರಿಪ್ ಮುಗಿದಾಗ ಸೂಜಿ ದಾರ ತೆಗೆದುಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಳಿ. ಸ್ಟ್ರಿಪ್ ಮುಗಿದ ನಂತರ ಇನ್ನೊಂದು ಸ್ಟ್ರಿಪ್ಪನ್ನು ತೆಗೆದುಕೊಂಡು ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಹಾಕುತ್ತಾ ಹೋಗಿ. ನೀವು ಮನೆಯಲ್ಲಿ ತುಂಬ ಈಸಿಯಾಗಿ ಮ್ಯಾಟನ್ನು ಹಾಕಬಹುದು. ಈಗ ನೋಡಿ, ಇದೇ ರೀತಿಯಾಗಿ ಮ್ಯಾಟ್ ಮುಗಿತಾ ಬಂತು. ಇಲ್ಲಿ ಕಟ್ ಮಾಡಿಕೊಳ್ಳಿ. ಸ್ಟ್ರಿಪ್ಪನ್ನು ಕಟ್ ಮಾಡಿಕೊಂಡು
ನೀಲಿ ಸ್ಟ್ರಿಪ್ಪಿನಲ್ಲಿ ವೈಟ್ ಸ್ಟ್ರಿಪ್ಪನ್ನು ಹಾಕಿಕೊಂಡು ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡಿಕೊಳ್ಳಿ. ತುಂಬ ಸುಂದರವಾಗಿ ಮ್ಯಾಟನ್ನು ನೀವು ಮನೆಯಲ್ಲಿ ಹಾಕಬಹುದು. ಎರಡೂ ಕಡೆಯಲ್ಲಿಯೂ ತುಂಬ ಸುಂದರವಾಗಿ ಮ್ಯಾಟ್ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಮ್ಯಾಟ್ ಸುಂದರವಾಗಿ ಬಂದಿದೆ. ನೀವು ಇದೇ ರೀತಿಯಾಗಿ ಮ್ಯಾಟನ್ನು ಹಾಕಿ.